ಧನಿಯಾ ಬೀಜಗಳನ್ನು ತೆಗೆದುಕೊಳ್ಳಿ, ಅದನ್ನು ಕುಟ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಸೊ ಇದನ್ನು ನೀರಲ್ಲಿ ಹಾಕಿಬಿಟ್ಟು ನೆನೆಸಕ್ಕಿಡಿ. ಸ್ವಲ್ಪ ಹೊತ್ತು ನೆನೆಸಿದ ನಂತರ ಇದರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀವು ಕುದಿಸ್ಕೋಬೋದು. ಕಷಾಯ ತಯಾರಿಸ್ಕೊಳ್ಳಿ. ಚೆನ್ನಾಗಿ ಕಷಾಯ ಕುದಿದ ನಂತರ ಇದಕ್ಕೆ ಹಾಲು ಹಾಗೆ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಂಡು ಸೋಸ್ಕೊಂಡು ಕುಡಿಬಹುದು. ಇದರಿಂದಲೂ ಕೂಡ ಎದೆಯಲ್ಲಿ ನೋವಾಗ್ತಾ ಇದ್ದರೆ ಗುಣ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಎದೆಯಲ್ಲಾಗುವಂಥ ನೋವನ್ನು ಗುಣಪಡಿಸಲಿಕ್ಕೆ ಭಾಳ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡು ತೆಂಗಿನ ಎಳ್ನೀರು ಇರುತ್ತಲ್ವ ಅದರಲ್ಲಿ ನೀವು ರುಬ್ಕೋಬೇಕಾಗತ್ತೆ, ಗ್ರೈಂಡ್ ಮಾಡಬೇಕಾಗತ್ತೆ. ಅದಕ್ಕೆ ಕಲ್ಲು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿಯ ಪುಡಿಯನ್ನು ಹಾಕಿಬಿಟ್ಟು ದಿನಕ್ಕೆ 1 ಬಾರಿ ಸೇವಿಸೋದ್ರಿಂದ ಎದೆ ನೋವು ಕಡಿಮೆ ಆಗುತ್ತೆ. ಹಾಗೆ ಸೀಬೆಕಾಯಿ ಇರುತ್ತಲ್ವ, ತುಂಬ ಚಿಕ್ಕದಿರುತ್ತೆ, ಅದರಲ್ಲಿ ಬೀಜ ಕೂಡ ಆಗಿರಲ್ಲ. ಅಂತಹ ಸೀಬೆಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ಕುದಿಸ್ಕೊಂಡು ಕಷಾಯ ತಯಾರಿಸ್ಕೊಳ್ಳಿ. ಇದಕ್ಕೆ ಮಜ್ಜಿಗೆಯನ್ನು ಹಾಕಿಬಿಟ್ಟು ನೀವು ಆ ಕಷಾಯವನ್ನು ಕುಡಿಯೋದ್ರಿಂದ ಎದೆ ನೋವು ಕಡಿಮೆ ಆಗುತ್ತೆ.